ಅತ್ತೆ, ಬೆಳಗ್ಗೆ ಮನೆ ಹತ್ರ ಬುಡ್ಬುಡ್ಕೆ ಅವ್ರು ಬಂದಿದ್ರು. ನಿಮ್ಗವ್ರ ಧ್ವನಿ ಕೇಳಿಸ್ತಾ? ಇಲ್ವಲ್ಲ. ಅಕ್ಕ, ನಿಮಗ್ ಕೇಳಿಸ್ತಾ? ಇಲ್ಲ ಬೆಳ್ಳಿ, ನಾನ್ ಬೆಳಗ್ಗೆ ಎದ್ದಾಗ್ಲೇ ಲೇಟ್ ಆಗಿತ್ತು. ಬುಡ್ಬುಡ್ಕೆ ಅವ್ರು ಬಂದು ಒಂದ್ ವಿಷಯ ಹೇಳ್ಬಿಟ್ಟು ಹೋದ್ರು. ಅದನ್ನ ನಿಮ್ ಹತ್ರ ಹೇಳ್ಬೇಕು. ಹೇಳಿ ಬೆಳ್ಳಿ, ಅದ್ರಲ್ಲೇನಿದೆ? ಅದು ನೀವೆಲ್ಲ ಹೇಗ್ ತಗೋತೀರಾ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ಅವ್ರು ಏನೇ ಹೇಳಿದ್ರು ಸರಿ, ನಾವು ಅದನ್ನ ಕೇಳ್ತೀವಿ. ಹೇಳು. ಮಗು ಶ್ರೇಯಸ್ ಚೆನ್ನಾಗಿರ್ಬೇಕು ಅಂದ್ರೆ, ಮನೆಯಲ್ಲಿ ಹಣ ದುಪ್ಪಟ್ಟಾಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಭವಿಷ್ಯ ಹೇಳ್ಬಿಟ್ಟು ಹೋಗಿದ್ದಾರೆ. ಏನಂತ? ನಮ್ ಮನೆನ ಹೊಡ್ದಾಕಿ ಹೊಸ ಮನೆ ಕಟ್ಬೇಕು ಅಂತ ಹೇಳಿದ್ರು. ಬೆಳ್ಳಿ, ಈ ದೊಡ್ಡ ಮನೆನ ಹೊಡೆದಾಕದ? ನೀನೇನ್ ಹೇಳ್ತಿದ್ಯಾ ಅಂತ ನಿಂಗೆ ಗೊತ್ತಿದ್ಯಾ? ಇಲ್ಲಿ ನಮ್ ಹಿರಿಯರು ಬಾಳಿ ಬದುಕಿದ ಮನೆ ಇದು. ಅದೇ ಇಲ್ಲಿ ಸಮಸ್ಯೆ ಆಗಿರೋದು ಅತ್ತೆ. ನಮ್ ವಂಶಸ್ಥರು ನಮ್ಗೆ ಏಳ್ಗೆ ಆಗೋದಕ್ ಬಿಡ್ತಿಲ್ಲ. ಪ್ರತಿ ಸರಿ ನಾವ್ ಅವ್ರಿಗೆ ಪೂಜೆ ಮಾಡ್ಬೇಕು, ಅವ್ರ ಮನ್ಸನ್ನ ಶಾಂತವಾಗಿರೋ ತರ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಅಂತ ಎಲ್ಲಾ ವಿಷಯನೂ ಕೇಳಕ್ಕಾಗತ್ತಾ? ಈ ಮನೆನ ಕೆಡವಿ ಹೊಸ ಮನೆ ಕಟ್ಬೇಕು ಅಂದ್ರೆ ಎಷ್ಟ್ ಖರ್ಚಾಗತ್ತೆ ಗೊತ್ತಾ? ಕೋಟಿಗಟ್ಲೆ. ಅದು ಈಗಿನ ಕೊರೋನಾ ಪರಿಸ್ಥಿತಿಯಲ್ಲಿ ಕೆಲ್ಸಗಾರರು ಸಿಗಲ್ಲ. ಮನೆನ ಕಟ್ಸೋ ಅಷ್ಟೊತ್ತಿಗೆ ಸಾಕಾಗೋಗತ್ತೆ. ಶರ್ಮಿಳಾ ಹೇಳೋದು ಸರಿಯಾಗಿದೆ ಅಲ್ವಾ? ಇಷ್ಟು ದೊಡ್ಡ ಮನೆನ ಕೆಡವೋದು ಅಂದ್ರೇನು, ಮತ್ತೆ ಕಟ್ಸೋದು ಅಂದ್ರೇನು? ಎಷ್ಟೊಂದು ಹಣ ಖರ್ಚಾಗುತ್ತಲ್ವಮ್ಮ. ನಾವ್ ಈಗಿರೋ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಮಾಡೋದು ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ? ಮುತ್ತು ಪರಿಸ್ಥಿತಿನೂ ನಿನಗೆ ಗೊತ್ತಿದೆ ಅಲ್ವಾ? ಇಂಥದ್ರಲ್ಲಿ ನೀನ್ ಹೀಗ್ ಮಾತಾಡಿದ್ರೆ ಹೇಗೆ ಬೆಳ್ಳಿ? ನೋಡ್ಬೇಡಿ, ಮನೆ ತಾನೆ ಕಟ್ಟೋಣ, ಆದ್ರೆ ಅದಕ್ಕೆ ಸಾಕಷ್ಟು ಸಮಯ ಬೇಕು, ಸಾಕಷ್ಟು ಹಣ ಬೇಕು. ಅದೆರಡು ನಮ್ಮ ಹತ್ರ ಈಗಿಲ್ಲ. ಮುಂದಕ್ಕೆ ಬೇಕಾದ ಕಟ್ಟೋಣ. ಮನೆ ಕಟ್ಟಿದ್ರೆ ಮಾತ್ರ ಮಗು ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಮಾವ. ಏನ್ ಹೇಳ್ದೆ? ಹೌದು ಮಾವ, ಮುಖ್ಯವಾಗಿ ಮನೆ ಕಟ್ಬೇಕು ಅಂತ ಹೇಳ್ತಿರೋದೇ ಇದಕ್ಕೆ. ಮಗು ಆರೋಗ್ಯವಾಗಿರ್ಬೇಕು, ಮುಂದೆ ಜೀವನದಲ್ಲಿ ಬದುಕಿ ಬಾಳ್ಬೇಕು ಅಂದ್ರೆ ನಾವ್ ಈ ಮನೆನ ಹೊಡೆದಾಕಿ ಹೊಸ ಮನೆ ಕಟ್ಟಿ ಅದ್ರಲ್ಲಿ ವಾಸ ಮಾಡ್ಬೇಕು ಅಂತ ಬುಡ್ಬುಡ್ಕೆ ಅವ್ರು ಹೇಳಿದ್ರು. ಆ ಬುಡ್ಬುಡ್ಕೆ ಅವರು ನನ್ ಕೈಗೆ ಸಿಗ್ಲಿ, ಸರಿಯಾಗಿ ವಿಚಾರಿಸ್ಕೋತೀನಿ. ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲದೆ ಇಲ್ದೇ ಇರೋದ್ನೆಲ್ಲ ಹೇಳಿ ನಮ್ಗಿನ್ನೂ ಕಷ್ಟ ಕೊಡ್ತಿದ್ದಾರೆ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಶರ್ಮಿಳಾ. ಕೆಲವೊಂದ್ಸಲ ಅವ್ರು ಹೇಳೋದು ಸತ್ಯ ಆಗಿರುತ್ತೆ. ಅವ್ರು ನಿಜ ಹೇಳ್ತಿದ್ದಾರೆ ಅಂತ ಮನೆ ನಾವು ಕೆಡವಿ ಮತ್ತೆ ಕಟ್ಟಕ್ಕಾಗತ್ತಾ ಅಮ್ಮ? ಪ್ರಪಂಚದಲ್ಲಿ ಎಲ್ರು ಮನೇಲೂ ಸಮಸ್ಯೆ ಇದ್ದೇ ಇರತ್ತೆ. ಹಾಗಂತ ಎಲ್ರು ಮನೇನ ಬೀಳ್ಸಿ ಮತ್ತೆ ಕಟ್ತಾರಾ? ನೀವೇನ್ ಹೇಳ್ತೀರಾ ಮುತ್ತಣ್ಣ? ಹೊಸ ಮನೆ ಕಟ್ತೀರಾ? ತುಂಬಾ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ. ನಾವ್ ನೆಮ್ಮದಿಯಾಗಿರೋದು ಮುಖ್ಯ ಅಲ್ವಾ ಮಾವ? ಈಗ್ಲೂ ನಾವು ನೆಮ್ಮದಿಯಾಗೇ ಇದೀವಿ. ನಮ್ಗೇನ್ ತೊಂದರೆ ಆಗಿದೆ ಹೇಳು? ರೈಸ್ ಮಿಲ್ ಕಟ್ಟೋ ವ್ಯವಸ್ಥೆ ಆಗಿದೆ, ಇಟ್ಗೆ ಫ್ಯಾಕ್ಟ್ರಿನೂ ರೆಡಿ ಆಗ್ತಿದೆ. ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಹಣದ ಸಮಸ್ಯೆನೂ ದೂರ ಆಗಿದೆ, ಮನೆಗೆ ಮಗುನು ಬರ್ತಿದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಶರ್ಮಿಳಾ, ನಿಧಾನವಾಗಿ ಮಾತಾಡು. ಅವಳು ಕೇಳೋ ರೀತಿ ತಪ್ಪಾಗಿರ್ಬೋದು, ನಾವು ಹೇಳೋ ರೀತಿ ತಪ್ಪಾಗಿರ್ಬಾರ್ದಲ್ವಾ? ಬೆಳ್ಳಿ, ಈ ಮನೇನ ಸಾಕಷ್ಟು ಜನ ತಗೊಳಕ್ ಬಂದ್ರು, ಆದ್ರೆ ನಮ್ಗೆ ಕೊಡೋದಕ್ ಮನ್ಸಿಲ್ಲಮ್ಮ. ನಮ್ಮ ಹಿರಿಯರು ಇದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಇದನ್ನ ಕಾಪಾಡ್ಕೊಂಡು ಕೊಟ್ರೆ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಲ್ಲದೆ ಚಿತ್ರ ಈ ಮನೇಲಿ ಬಾಳಿ ಬದುಕಿದಾಳೆ. ಮುತ್ತುನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಇನ್ 4 ಜನ ಮಕ್ಕಳು ಸಹ ಇಲ್ಲೇ ಹುಟ್ಟಿ ಬೆಳೆದಿರೋದು. ಅವ್ರ ನೆನಪುಗಳೆಲ್ಲ ಹಾಗೆ ಇದೆ ಅಲ್ವಾ ಇಲ್ಲಿ? ಇಷ್ಟೊಂದೆಲ್ಲ ನೆನಪುಗಳನ್ನ ನಾವು ಬಿಟ್ಟು ಹೋಗಕ್ಕಾಗತ್ತಾ? ಮತ್ತೆ ಬಾ ಅಂದ್ರೂ ಅದು ಬರತ್ತಾ? ನಾವಿದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಬೆಳ್ಳಿ. ಮುತ್ತು, ನೀನಾದ್ರೂ ಸ್ವಲ್ಪ ಬೆಳ್ಳಿಗೆ ಹೇಳು. ಬೆಳ್ಳಿ, ನಿನ್ ಮಗುಗೋಸ್ಕರ ತಾನು ಕೇಳ್ತಿರೋದು. ನಾವು ಮಗುನ ಚೆನ್ನಾಗೇ ನೋಡ್ಕೊಳ್ಳೋಣ, ಆದ್ರೆ ಮನನ ನೆಲಸಮ ಮಾಡೋ ವಿಚಾರ ಮಾತ್ರ ಬೇಡ.
ಆ ಬುಡ್ಬುಡ್ಕೆ ಅವ್ರು ಹೇಳಿದ್ರು ಅಂತ ನಾನು ಈ ವಿಷಯನ ಪ್ರಸ್ತಾಪ ಮಾಡಿದೆ ಮಾವ. ಇಲ್ಲ ಅಂದ್ರೆ ನಾನೇನು ಹೇಳ್ತಾನೆ ಇರ್ಲಿಲ್ಲ. ನಿಮ್ಮೆಲ್ರಿಗೂ ಕಾಫಿ ತಗೊಂಡ್ಬರ್ತೀನಿ ರೀ. ಅಮ್ಮ, ಬೆಳ್ಳಿ ಪೂರ್ತಿಯಾಗಿ ರಿಕವರ್ ಆಗಿದ್ದಾಳೆ ಅಂತ ನಿನ್ಗೆ ಅನ್ನಿಸ್ತಿದ್ಯಾ? ಇಲ್ಲ ಇನ್ನು ಭಯ ಆತಂಕದಲ್ಲೇ ಇದ್ದಾಳ? ನಾವು ಅವಳಿಗೆ ಸಪೋರ್ಟಿವ್ ಆಗಿರ್ಬೇಕು. ಸಪೋರ್ಟಿವ್ ಆಗಿರೋಣ ಸರಿ, ಆದ್ರೆ ಮನೆ ಕಟ್ಟೋ ವಿಷಯದಲ್ಲಿ ನೀವ್ ಯಾರು ಅವಳಿಗೆ ಸಪೋರ್ಟ್ ಮಾಡಬಾರ್ದು. ಇಲ್ಲ ಅಂದ್ರೆ ಇನ್ನು ದುಡ್ಡು ಖರ್ಚಾಗತ್ತೆ. ನೀನೇನ್ ಹೇಳ್ತೀಯ ಮುತ್ತು? ಬೆಳ್ಳಿ ಬೇಡ ಅಂದಿದ್ದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಿ ಅದ್ರ ಮೇಲೆ ನಿರ್ಧಾರ ಮಾಡೋಣ ಅಂತಿದ್ದೀನಿ. ನೋಡೋಣ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಅಂತೂ ಹೊಸ ಮನೆ ಕಟ್ಸಕ್ಕೆ ತೀರ್ಮಾನ ಮಾಡಿದೀರಾ ಅಂತ ಆಯ್ತು. ನಿನಗೆ ಯಾರು ಹೇಳಿದ್ರು ನಾವು ತೀರ್ಮಾನ ಮಾಡಿದೀವಿ ಅಂತ? ಯಾಕಮ್ಮ ಹೇಳ್ಬೇಕು? ನೀನ್ ಲೆಕ್ಕಾಚಾರ ಹಾಕೋದ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಬೆಳ್ಳಿ ಮಾತಿಗೆ ನೀನ್ ಒಪ್ಪಿಗೆ ಇದೆ ಅಂತ. ಬೆಳ್ಳಿ ನಿನ್ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ, ಅದಕ್ಕೆ ತಲೆ ಬುಡ ಇಲ್ದಿರೋ ಪ್ರಶ್ನೆ ಕೇಳ್ತಾಳೆ. ಅಲ್ಲ ಅಮ್ಮ, ರೈಸ್ ಮಿಲ್ ಕಟ್ಟೋ ಟೈಮಲ್ಲಿ ಹೊಸ ಮನೆ ಕಟ್ಟಿಸ್ಬೇಕು ಅಂತಿದ್ದಾಳಲ್ಲ, ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಹಾಗೇನೂ ಇರೋದಿಲ್ಲ. ಏನು ಇಲ್ದೆ ಆತರ ನಡ್ಕೋತಾರ? ಬೆಳ್ಳಿ ಆಡ್ತಿರೋದ್ ನೋಡ್ತಿದ್ರೆ ಅವಳಿಗೆ ಮಾನಸಿಕ ಕಾಯಿಲೆ ಬಂದಿತ್ತು ಅನ್ನೋದೇ ಸುಳ್ಳು ಅನ್ನಿಸ್ತಿದೆ. ನಿನಗೆ ಕೋಳಿ ಮೊಟ್ಟೆ ಇಟ್ರು ಅನುಮಾನನೇ, ಸೂರ್ಯ ಬೆಳಕು ಕೊಟ್ರು ಅನುಮಾನನೇ. ಈಗ ಈ ಮನೆ ನಿನ್ ಹೆಸರಲ್ಲಿದೆ. ಬೆಳ್ಳಿಗೆ ಮಗು ಆಗ್ತಿರೋ ವಿಚಾರಕ್ಕೆ ಅವಳು ಏನೇ ಕೇಳಿದ್ರು ನೀನ್ ಅವಳಿಗೆ ಅಸ್ತು ಅಂತಿದ್ಯಾ. ಇದನ್ನೇ ನೆಪ ಮಾಡ್ಕೊಂಡು ಈ ಮನೆ ಕೆಡವಿ ಹೊಸ ಮನೆ ಕಟ್ಸಿದ್ರೆ ಮನೆ ಆಗ ಅವಳ ಹೆಸರು ಟ್ರಾನ್ಸ್ಫರ್ ಆಗತ್ತೆ, ನಿನ್ ಹೆಸರು ಏನೂ ಇರೋದಿಲ್ಲ. ಈ ಮನೆ ಆಡಳಿತ ಎಲ್ಲ ಅವಳದೇ ಆಗತ್ತೆ. ಅವಳು ಹೇಳಿದ್ದೆ ಕಾರ್ಬಾರು, ಅವಳು ಅನ್ಕೊಂಡಿದ್ದೆ ಶಾಸನ. ಈಗ್ಲಾದ್ರೂ ಗೊತ್ತಾಯ್ತಾ ಅಮ್ಮ, ಬೆಳ್ಳಿ ಯಾಕೆ ಈ ತರ ಪ್ಲಾನ್ ಮಾಡ್ತಿದ್ದಾಳೆ ಅಂತ? ಆ ಬುದ್ಧಿ ಇಲ್ದಿರೋ ಹುಡುಗಿ ಏನೋ ವಿಷಯ ಹೇಳಿದ್ಲು ಅಂತ ವಿಷಯ ನಿನ್ನ ಪೋಣಿಸ್ಕೊಂಡು ನನ್ನ ಹತ್ರ ಹೇಳಕ್ ಬರ್ಬೇಡ. ಪೋಣಿಸ್ತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಬುಡ್ಬುಡ್ಕೆ ಅವರು ಸಾಮಾನ್ಯವಾಗಿ ಒಳ್ಳೇದಾಗತ್ತೆ ಇಲ್ಲ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ಮನೆ ಕೆಡವಿ ಹೊಸ ಮನೆ ಕಟ್ಸಿ ಕಾರ್ ತಗೊಳ್ಳಿ ಬೈಕ್ ತಗೊಳ್ಳಿ ಅಂತ ಹೇಳ್ತಾರಾ? ಕರೆಕ್ಟ್ ತಾನೆ? ಹೌದು. ಅಂದ್ಮೇಲೆ ಈ ಮನೆ ವಿಚಾರ ಸುಳ್ಳು ಅಂತ ನಿನಗೆ ಅನ್ನಿಸ್ತಿಲ್ವಾ? ನಿನ್ ಸೊಸೆ ನಿನಗಿಂತ ಚಾಲಾಕಿ. ಅವಳೇನೋ ಪ್ಲಾನ್ ಮಾಡ್ತಿದ್ದಾಳೆ, ಅದು ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟು ಎಚ್ಚರ ವಹಿಸ್ತಿದ್ದಾಳೆ. ಗಾಳಿ ಯಾವ ಕಡೆಯಿಂದ ಬೀಸತ್ತೆ ಅಂತ ಹೇಗ್ ಗೊತ್ತಾಗಲ್ವೋ ಹಾಗೆ ಹೆಣ್ಣಿನ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವಳ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವೆಲ್ಲ ಸಿಕ್ಕಾಕೊಂಡು ಒದ್ದಾಡೋದಂತೂ ಬೇಡ. ಬೆಳ್ಳಿ ಆಸ್ತಿ ತಗೊಂಡು ಎಲ್ಲಿಗೆ ಹೋಗ್ತಾಳೆ? ಎಲ್ಲಿಗೂ ಹೋಗಕ್ಕಾಗೋದಿಲ್ಲ, ಅವಳು ಇಲ್ಲೇ ಇರ್ತಾಳೆ. ಯಾರು ಏನು ಹೊತ್ಕೊಂಡು ಹೋಗಕ್ಕಾಗೋದಿಲ್ಲ ಶರ್ಮಿಳಾ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಇರೋಷ್ಟು ದಿನ ಆದ್ರೂ ಖುಷಿಯಾಗಿರ್ಬೇಕಲ್ವಾ ಅಮ್ಮ? ಜನ ಹಣ ಆಸ್ತಿಯಿಂದ ಯಾಕೆ ಹೋಗ್ತಾರೆ ಹೇಳು? ಇದಕ್ಕೋಸ್ಕರನೇ. ಅಮ್ಮ, ನಾನ್ ನಿನಗೆ ಈಗ್ಲೇ ಹೇಳ್ತಿದ್ದೀನಿ, ಬೆಳ್ಳಿ ಹೋಗ್ತಾ ಇರೋ ದಾರಿ ಕಡೆ ಸ್ವಲ್ಪ ಗಮನ ಕೊಡು. ಇಲ್ಲ ಅಂದ್ರೆ ನಿನಗೆ ದಾರಿನೇ ಕಾಣಿಸ್ಬಾರ್ದು, ಹಾಗ್ ಮಾಡ್ಬಿಡ್ತಾಳೆ. ಹುಷಾರು. ಬೆಳ್ಳಿ ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋದಿಲ್ಲ. ಒಂದು ವೇಳೆ ಅವಳು ಹಳೆ ಮನೆನ ಕೆಡವಿ ಹೊಸ ಮನೆ ಕಟ್ಟಬೇಕು ಅನ್ನೋ ವಿಷಯನ ಮತ್ತೆ ಮಾತಾಡಿದ್ರೆ ಆಗ ಉತ್ತರ ಮುತ್ತು ಕೊಡೋದಿಲ್ಲ, ನಾನು ಕೊಡ್ತೀನಿ. ಆ ಉತ್ತರ ಕೇಳೋರ್ಗಷ್ಟೇ ಅಲ್ಲ, ನೋಡೋರಿಗೂ ಕಷ್ಟ ಆಗತ್ತೆ. ಅಂತದೇನ್ ಮಾಡ್ತೀಯಾ? ನೀನೇ ನೋಡ್ತೀಯಲ್ಲ, ಗೊತ್ತಾಗತ್ತೆ. ಅಲ್ಲಕ್ಕ, ಬೆಳ್ಳಿಂಗ್ ನಿಜವಾಗ್ಲೂ ತಲೆ ಕೆಟ್ಟಿದ್ಯಾ ಇಲ್ಲ ನಮ್ಮನ್ ತಲೆ ಕೆಡೋ ತರ ಮಾಡ್ತಿದ್ದಾಳ ಅಂತ ಒಂದೂ ಗೊತ್ತಾಗ್ತಿಲ್ಲ. ಯಾರಾದ್ರೂ ಇಂಥ ಅರಮನೆನ ಹೊಡೆದಾಕ್ತಾರ? ಹೊಡೆದಾಕಿದ್ರು ಮತ್ತೆ ಕಟ್ಟಕ್ಕಾಗತ್ತಾ? ಕಟ್ಟಿದ್ರು ಈ ತರ ಹಳೆ ಶೈಲಿ ಇರುತ್ತಾ ಅಕ್ಕ? ಬೆಳ್ಳಿ ದಡ್ಡಿ ಅಲ್ಲ, ನಮ್ಮನ್ನ ದಡ್ರಾಗ್ ಮಾಡ್ತಿದ್ದಾಳೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಆಸ್ತಿನ ಹೊಡೆಯೋಕೆ ನುಗ್ತಿದ್ದಾಳೆ. ಸ್ಪೀಡಾಗಿ ಹೋಗ್ತಿರೋ ಈ ಟ್ರೈನ್ಗೆ ಏನಾದ್ರೂ ಮಾಡಿ ಬ್ರೇಕ್ ಹಾಕ್ಬೇಕಲ್ಲ. ರೈಲ್ನ ನಿಲ್ಸ್ಬೇಕು ಅಂದ್ರೆ ಇರೋದ್ ಒಂದೇ ಒಂದ್ ದಾರಿ ಅಕ್ಕ. ಆ ರೈಲ್ ಹೋಗೋ ದಾರಿಲಿ ಒಂದ್ ಬೃಹದಾದ ಬಂಡೆ ಕಲ್ನ ಉರುಳ್ಸೋದು. ಆಗ ಆ ರೈಲ್ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅಂತ ದೊಡ್ಡ ಬಂಡೆಕಲ್ ಯಾವ್ದಿರ್ಬೋದು? ಇನ್ಯಾರಕ್ಕ, ನಿಮ್ ಅಮ್ಮನೇ. ಬೆಳ್ಳಿ ಇನ್ನೊಂದ್ಸತಿ ಈ ಮನೆ ಕೆಡುವ ವಿಚಾರ ಮಾತಾಡಿದ್ರೆ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ರಲ್ಲ. ಹೌದು,
ಇಷ್ಟು ಮಾಡಿದ್ರೆ ಸಾಕಕ್ಕ. ನೀಲಾಂಬ್ರಿ ಅಮ್ಮ ಮುಂದೆ ಮತ್ತೆ ಬೆಳ್ಳಿ ಮನೆ ಕೆಡುವ ವಿಚಾರ ಮಾತಾಡಿದ್ರೆ ಅಮ್ಮನ್ ಕೋಪ ನೆತ್ತಿಗೇರುತ್ತೆ. ಅಮ್ಮ ಸರಿಯಾಗಿ ಕ್ಲಾಸ್ ತಗೋತಾರೆ, ಬೆಳ್ಳಿ ಕಂಟ್ರೋಲ್ಗೆ ಬರೋ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಆಸ್ತಿ ಬಗ್ಗೆ ಯೋಚನೆ ಮಾಡ್ತಿರೋ ಬೆಳ್ಳಿದು ಕಾಲ್ ಮುರಿದಾಗ ಆಗತ್ತೆ. ಮುಂದೆ ಯಾವತ್ತು ಬೆಳ್ಳಿ ವಿಚಾರ ಈ ಮನೇಲಿ ನಡೆಯೋದಿಲ್ಲ. ನಡೆಯೋದೇನಿದ್ರು ನಮ್ದೆ. ಆದ್ರೆ ಅಕ್ಕ, ಬೆಳ್ಳಿನ ಮುತ್ತು ಸರ್ ಹತ್ರ ಆಗ್ಲಿ ಇಲ್ಲ ಅಮ್ಮನವ್ರ ಹತ್ರ ಆಗ್ಲಿ ಈ ಮನೆ ಕೆಡುವ ವಿಚಾರ ಮಾತಾಡೋ ಹಾಗೆ ಮಾಡೋದಾದ್ರೂ ಹೇಗೆ? ಪೆಟ್ರೋಲ್ಗೆ ಬೆಂಕಿ ಹಚ್ಚಕ್ಕೆ ಕಡ್ಡಿ ಬೇಕಲ್ಲಕ್ಕ. ಕಡ್ಡಿಯಿಂದಾನೇ ಬೆಂಕಿ ಹಚ್ಬೇಕು ಅಂತ ಏನಿಲ್ಲ, 2 ಕಲ್ಲನ್ನ ಉಜ್ಜಿದ್ರು ಸಾಕು, ದಗದಗ ಅಂತ ಬೆಂಕಿ ಹಚ್ಕೊಳತ್ತೆ. ಆ ಬೆಂಕಿಲ್ ನಾವು ಚಳಿ ಕಾಯಿಸ್ಕೋಬಹುದು. ಈಗ ಅಮ್ಮ ಬೆಳ್ಳಿ ಮೇಲೆ ಕೆರಳು ಹಾಗೆ ಮಾಡ್ಬೇಕು. ಆಗ ಮುತ್ತಣ್ಣಂಗೆ ಅದರಿಂದ ತೊಂದರೆ ಆಗತ್ತೆ, ಅಮ್ಮನ್ಗೂ ಅದರಿಂದ ತೊಂದರೆ ಆಗತ್ತೆ. ಆಸ್ತಿ ವಿಚಾರದಲ್ಲಿ ಅಮ್ಮ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅಮ್ಮನ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು. ಆಗ ಅಮ್ಮ ಹಳೆ ನೀಲಾಂಬರಿಯಾಗಿ ಬದಲಾಗ್ತಾರೆ. ನಮ್ದೇ ಸರ್ಕಾರ, ಆಡಳಿತನೂ ನಮ್ದೇ. ಮಂತ್ರಿ ಮಂಡಲದಲ್ಲಿ ನಾವು ಇರ್ತೀವಿ ಅಂತ ಆಯ್ತು. ನಾವು ಆಸ್ತಿ ಪಡಿಬೇಕಂದ್ರೆ ಮೊದಲು ಅಮ್ಮನ್ನ ನಮ್ ಕಡೆ ಬರೋ ಹಾಗೆ ಮಾಡ್ಬೇಕು. ಅದಕ್ಕೂ ಮುಂಚೆ ಅಮ್ಮನ್ಗೆ ಬೆಳ್ಳಿ ಮೇಲೆ ಸಿಟ್ಟು ಬರೋ ಹಾಗೆ ಮಾಡ್ಬೇಕು. ಸಡನ್ ಆಗಿ ನೀಲಾಂಬ್ರಿ ಅಮ್ಮನ ಕೆರಳೋ ತರ ಹೇಗ್ ಮಾಡ್ತೀರಾ? ಮೊದ್ಲೇ ಬೆಳ್ಳಿ ಅಂದ್ರೆ ತುಂಬಾನೇ ಪ್ರೀತಿ, ಕೋಪ ಉಟ್ಕೊಳುತ್ತಾ? ಕೋಪ ಇರೋ ಕಡೆ ಪ್ರೀತಿ ಇರತ್ತೆ ಅಂದ್ಮೇಲೆ ಪ್ರೀತಿ ಇರೋ ಕಡೆ ಕೋಪ ಇರಲ್ವಾ? ಅಮ್ಮನ್ಗೆ ಅದ್ ಹೇಗ್ ಕೋಪ ಬರಲ್ವೋ ನಾನು ನೋಡ್ತೀನಿ. ಏನ್ ಮಾಡ್ಬೇಕು ಅಂತಿದ್ದೀರಾ ನನ್ಗೂ ಹೇಳಿ ಅಕ್ಕ. ಹೇಳ್ತೀನಿ, ಆದ್ರೆ ನೀನ್ ಯಾರಿಗೂ ಹೇಳ್ಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಸ್ತೆ. ನಮಸ್ತೆ ಮಗು. ಬನ್ನಿ ಒಳಗೆ. ಬೇಡ ಮಗು, ನಾನು ತುಂಬಾ ಭಕ್ತರ ಮನೆಗೆ ಹೋಗ್ಬೇಕಮ್ಮ, ಹಾಗಾಗಿ ಏನಿದೆಯೋ ಅದನ್ನೇ ಬಡಿಸು. ತಂಗಳನ್ನ ಇರೋದು, ಅದನ್ನ ಬಡ್ಸೋದಕ್ಕೆ ನನ್ ಮನ್ಸು ಒಪ್ತಿಲ್ಲ. ನೀವ್ ಹೇಗೋ ಎಷ್ಟೋ ಜನ ಭಕ್ತರ ಮನೆಗೆ ಹೋಗ್ಬೇಕು ಅಂತಿದ್ದೀರಾ. ನೀವ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನೊಂದ್ ಕೆಲ್ಸ ಮಾಡ್ತೀನಿ. ಹೇಳಮ್ಮ. ನಾನ್ ನಿಮಗ್ ದುಡ್ಡು ಕೊಡ್ತೀನಿ, ಅದನ್ನ ಸ್ವೀಕಾರ ಮಾಡ್ತೀರಾ? ನಾನು ದುಡ್ಡುಗೋಸ್ಕರ ಬಂದಿಲ್ಲ ತಾಯಿ, ಮತ್ತೆ ನಿನಗೆ ಒಂದು ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಎಚ್ಚರಿಕೆನಾ? ಏನದು? ಮಗಳೇ, ನೀನೀಗ ಗರ್ಭಿಣಿ, ಆದ್ರೆ ಎಲ್ಲ ಕೆಟ್ಟ ಶಕ್ತಿಗಳ ಕಣ್ಣು ನಿನ್ ಮೇಲ್ ಬಿದ್ದಿದೆ. ಕೆಟ್ಟ ಕೆಟ್ಟ ಜಾಗ ಇರುತ್ತೆ, ಅಲ್ಲೆಲ್ಲ ಕಾಲಿಡ್ಬೇಡ. ಕೆಟ್ಟ ಕೆಟ್ಟ ಜನಗಳಿರ್ತಾರೆ, ಅವ್ರ ಜೊತೆ ಮಾತಾಡ್ಬೇಡ. ನೀನಾಯ್ತು, ನಿನ್ ಗಂಡ ಆಯ್ತು, ನಿನ್ ಮಗು ಆಯ್ತು ಅಂತ ಇದ್ಬಿಡು. ಆಮೇಲೆ ಇನ್ನೊಂದು ವಿಷಯ, ಈ ಮನೆಯಲ್ಲಿ ನಿನಗೆ ಏಳಿಗೆ ಇಲ್ಲ. ನಾನು ಈ ಮನೆಯಲ್ಲಿ ನೆಮ್ಮದಿ ಆಗಿದ್ದೀನಿ. ನೆಮ್ಮದಿ ಯಾವತ್ತೂ ನಿನಗ್ ಸಿಗೋದಿಲ್ಲ. ನೀನಾಗ್ಲಿ ನಿನ್ ಮಗು ಆಗ್ಲಿ ಈ ಮನೆಯಲ್ಲಿ ಬದುಕಿರೋವರೆಗೂ ಕಷ್ಟ ಪಡ್ತಾನೆ ಇರ್ತೀರಾ. ನೀನ್ ಹೇಗೆ ಎಷ್ಟು ದಿವಸ ಈ ಮನೆಯಲ್ಲಿ ನರಕ ಅನುಭವಿಸ್ದ್ಯೋ ಹಾಗೆ ನಿನ್ ಮಗುನು ಈ ಮನೆಯಲ್ಲಿ ನರಕ ಅನುಭವಿಸುತ್ತೆ. ನೀನು ನಿನ್ ಗಂಡ ಕೊನೆವರೆಗೂ ಇದೇ ತರ ಸಂಕಟದಲ್ಲಿ ಮುಳುಗಿರ್ತೀರಾ. ಏನ್ ಹೇಳ್ತಿದ್ರ ನೀವು? ನಿಜಾನೇ ಹೇಳ್ತಿದ್ದೀನಿ ಮಗಳೇ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಹೇಗೆ ಹಗ್ಗ ಜಗ್ಗಾಟ ಇರುತ್ತೋ, ದೈವ ಶಕ್ತಿಗೂ ದುಷ್ಟ ಶಕ್ತಿಗೂ ಹಾಗೆ ಹಗ್ಗ ಜಗ್ಗಾಟ ಇರುತ್ತೆ. ಕೊನೆಯಲ್ಲಿ ಗೆಲ್ಲೋದು ದೇವರೇ ಆದ್ರೂ ನಾವು ಅನುಭವಿಸೋ ನೋವು ಹಾಗೆ ಉಳ್ಕೊಳ್ಳುತ್ತೆ. ಅದೇ ತರ ನಿನ್ ಮಗು ದುಷ್ಟ ಶಕ್ತಿ ವಿರುದ್ಧ ಹೋರಾಡ್ತಾನೆ ಇರ್ಬೇಕಾಗುತ್ತೆ. ಹಾಗಾದ್ರೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ್ಲೇ ಈ ಜಾಗದಲ್ಲಿ ಹೊಸ ಮನೆ ಕಟ್ಟೋ ನಿರ್ಧಾರ ಮಾಡು. ಹಳೇದನ್ನೆಲ್ಲ ತಿಪ್ಪೆಗೆ ಬಿಸಾಕು. ಹೊಸದಾಗಿ ಯೋಚನೆ ಮಾಡು. ಹೊಸ ತೇಜಸ್ಸು, ಹೊಸ ಹುಮ್ಮಸ್ಸು ಎಲ್ಲ ನಿಂದಾಗುತ್ತೆ. ಹೊಸ ಗಾಳಿ ಬೀಸಿದ್ರೇನೆ ದುರ್ವಾಸನೆ ದೂರ ಆಗೋದು. ಇಲ್ಲಿ ಕೆಟ್ಟ ವಿಷಯಗಳು ತುಂಬಿಕೊಂಡಿದೆ. ನಿನ್ ಮಗು ಪ್ರಪಂಚಕ್ಕೆ ಬರೋಕ್ ಮುಂಚೆನೆ ನೀನು ಕೆಲವೊಂದು ಬದಲಾವಣೆ ಮಾಡ್ಕೋಬೇಕು.
ನಿನ್ ಮಗು ಹೊಸ ಮನೇಲೆ ಬೆಳಿಬೇಕು, ಹೊಸ ಮನೇಲೆ ಹುಟ್ಟಬೇಕು. ನಾನೀಗಾಗ್ಲೇ ಇದ್ರ ಬಗ್ಗೆ ಮಾತಾಡಿದ್ದೀನಿ, ಆದ್ರೆ ನಮ್ಮ ಮನೆಯವ್ರು ಯಾರು ಒಪ್ಕೋತಿಲ್ಲ. ನೀನು ನಿನ್ ಗಂಡನ್ನ ಒಪ್ಸಿದ್ರೆ ಸಾಕು, ಇನ್ ಮಿಕ್ಕದವರೆಲ್ಲ ತಲೆ ಆಡಿಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಿನ್ ಗಂಡನ್ ಮಾತೆ ಇಲ್ಲಿ ವೇದವಾಕ್ಯ, ಅವನ್ ಮಾತೆ ಇಲ್ಲಿ ನಡೆಯೋದು. ಹೌದು ತಾನೆ? ಹೌದು. ಅದಕ್ಕೆ ನಿನ್ಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು. ನಿನ್ ಗಂಡ, ನಿನ್ನ ಅತ್ತೆ, ನಿನ್ನ ಆತ್ನಿ, ನಿನ್ ಮೈದ್ನ ಎಲ್ರನ್ನೂ ಬಿಟ್ಟಾಕು. ನಿನ್ ಗಂಡ ಮಾತ್ರ ನಿನ್ ಮಾತನ್ನ ಕೇಳೋ ಹಂಗ್ ಮಾಡ್ಕೋ. ಕೇಳಲಿಲ್ಲ ಅಂದ್ರೆ ಮಗುಗೆ ಅಪಾಯ ಇದೆ ಅಂತ ಎಚ್ಚರ ಕೊಡು. ಅದಕ್ಕೂ ಒಪ್ಲಿಲ್ಲ ಅಂದ್ರೆ ಏನಾದ್ರೂ ಮಾಡ್ಕೊಳ್ತೀನಿ ಅಂತ ಭಯ ಪಡಿಸೋ. ಆಗ ಅವನು ತಾನಾಗೆ ನಿನ್ ದಾರಿಗೆ ಬರ್ತಾನೆ. ನಾನು ಮುತ್ತು ಮಗನ ಹೆದರ್ಸೋದ? ಏನ್ ಹೇಳ್ತಿದ್ದೀರಾ ನೀವು? ತಮ್ ಕೆಲ್ಸ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಅಷ್ಟಕ್ಕೂ ನೀನ್ ಯಾರಿಗೋಸ್ಕರ ಈ ಕೆಲಸ ಮಾಡ್ತಾ ಇದೀಯಾ? ನಿನಗೋಸ್ಕರನಾ? ನಿನ್ ಸ್ವಾರ್ಥಕ್ಕೋಸ್ಕರನಾ? ಅಲ್ಲ, ನಿನ್ ಮಗು ನಿನ್ ಗಂಡನ್ಗೋಸ್ಕರ. ನೀನ್ ಎಷ್ಟು ದಿನ ಈ ಮನೇಲಿರ್ತೀಯೋ ಅಷ್ಟು ಹಣ ನಷ್ಟ ಆಗುತ್ತೆ. ಯೋಚನೆ ಮಾಡು, ನಿನ್ಗೆ ನಿನ್ ಕುಟುಂಬದವ್ರು ಮುಖ್ಯನಾ ಇಲ್ಲ ಈ ಮನೆ ಮುಖ್ಯನಾ?